ಕಿವಿಮಾತು ಕಿಚನ್ಗೆ ಸ್ವಾಗತ. ರುಚಿಕರವಾದ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿ. ಇಲ್ಲಿ ನಾವು ಸರಳ ಮತ್ತು ಆರೋಗ್ಯಕರ ಅಡುಗೆಗಳನ್ನು ಹಂಚಿಕೊಳ್ಳುತ್ತೇವೆ. ಇವತ್ತಿನ ವಿಡಿಯೋ ಒಳಗೆ ಕರ್ಚಿಕಾಯಿ ಹೆಂಗೆ ಮಾಡೋದಂತಂದು ನೋಡೋಣ ಬರ್ರಿ. ಮೈದಾ ಹಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಒಳಗೆ ತೊಗೊಂಡು ಅದಕ್ಕೆ ನಾದುವಾಗ ಹಾಲು ಹಾಕ್ಕೊಳತ್ತೇನೆ ನೋಡ್ರಿ. ಅಡುಗೆಗೆ ಹಾಕೋ ಎಣ್ಣೆನ ಸ್ವಲ್ಪ ಕಾಯಿಸಿ ಹಿಟ್ಟಿಗೆ ಹಾಕ್ಕೋಬೇಕು ನೋಡ್ರಿ. ಕಾದ ಎಣ್ಣೆನ ಹಾಕ್ಕೋಬೇಕು ನೋಡ್ರಿ ಹಿಟ್ಟಿನ ಮೇಲೆ, ಅಂದ್ರೆ ಹಿಟ್ಟು ಹದ ಆಕೈತಿ. ಉಪ್ಪು ಸೇರಿಸ್ಬೇಕು ನೋಡಿ. ಅದಕ್ಕೆ ಹಿಟ್ಟು ನಾದುವಾಗ ಚಂದಾಗ ಕಲಿಸ್ಬೇಕು ನೋಡ್ರಿ ಕೈಯಿಂದ. ಅದನ್ನ ಎಣ್ಣೆ ಹಾಲು ಹಿಟ್ಟು ಎಲ್ಲ ಚಂದಾಗ ಮಿಕ್ಸ್ ಆಗ್ಬೇಕದು. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಬೇಕು ನೋಡ್ರಿ. ಈಗ ಹಿಟ್ಟು ನಾದ್ಕೊಂಡು ಇದನ್ನು ನೆನೆ ಹಾಕ್ಬಿಡ್ಬೇಕು ನೋಡ್ರಿ. ತೀರಾ ಸಾಫ್ಟ್ ಆಗಿರಬಾರ್ದು, ಫುಲ್ ಗಟ್ಟಿನೂ ಇರಬಾರ್ದು, ಹಂಗೆ ಹಿಟ್ಟು ನಾದ್ಕೋಬೇಕು ನೋಡ್ರಿ. ನೆನೆ ಹಾಕ್ಬಿಡ್ಬೇಕು ನೋಡ್ರಿ ಅದನ್ನ. ನಮ್ಮ ಕಡೆ ಬೆಲ್ಲ ಹೆಂಗೆ ಪುಡಿ ಮಾಡ್ತೇವೆ ಅಂತಂದ್ರೆ ಈ ಗುಂಡ್ಕಲ್ ಅಂತೇವೆ ನೋಡ್ರಿ. ಇದಕ್ಕೆ ಇಲ್ಲಿ ಕಾಣಿಸತ್ತೈತಲ್ಲ, ಗುಂಡ್ಕಲ್ಲಿಂದ ಜಜ್ಬೇಕು ನೋಡ್ರಿ. ಹಿಂಗೆ ಬೆಲ್ಲನ ಸಣ್ಣಗೆ ಜಜ್ಜಿಟ್ಕೊಂಡೇವೆ ನೋಡ್ರಿ. ಹಿಂಗೆ ಅದನ್ನು ಒಂದು ಜಾರಿಗೆ ಹಾಕ್ಕೋಬೇಕು. ಅದಕ್ಕೆ ಎಷ್ಟು ಹಿಟ್ಟು ಹಿಡಿತೈತಿ ಅದ್ರ ತಕ್ಕಂಗೆ ಹಿಟ್ಟು ಹಾಕ್ಕೋಬೇಕು ನೋಡ್ರಿ. ಅದ್ರೊಳಗೆ ಅದನ್ನು ಮಿಕ್ಸಿ ಹಾಕ್ಕೋಬೇಕು ನೋಡ್ರಿ. ಈಗ ಸಣ್ಣಂಗೆ ಬೆಲ್ಲ ಮತ್ತು ಹಿಟ್ಟು ಕೂಡಿದ್ರೆ ಈ ಥರ ಪೌಡ್ರ್ ರೆಡಿ ಆಗ್ತೈತೆ ನೋಡ್ರಿ. ಒಣ ಕೊಬ್ಬರಿ ತೊಗೊಂಡಿನಿ ನೋಡ್ರಿ ಒಂದು. ಅದನ್ನು ಹಿಂಗೆ ಹೆರ್ಜು ಮನ್ಯಾಗ ಹೆರ್ಸ್ಕೋಬೇಕು ನೋಡ್ರಿ, ಅಂದ್ರೆ ಎಳೆಯಾಗಿ ಬರ್ತೈತಿ. ಇದು ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡೆ ನೋಡ್ರಿ. ಏಲಕ್ಕಿನ ಸ್ವಲ್ಪ ಬೆಚ್ಚಗೆ ಮಾಡಿ ಸಕ್ರೆ ಜೊತೆ ಮಿಕ್ಸ್ ಮಾಡಿ ಹಿಂಗೆ ಪೌಡ್ರ್ ಮಾಡಿ ಇಟ್ಕೋಬೇಕು. ಇದನ್ನ ಕಸಿ ಹುರ್ಕೋಬೇಕು ನೋಡ್ರಿ. ಒಣಾರಾಗ ಹುರ್ಕೋಬೇಕು, ಏನು ತುಪ್ಪ ಎಣ್ಣೆ ಏನು ಹಾಕೋಬಾರ್ದು. ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ನೋಡ್ರಿ. ಆಮೇಲೆ ಕರಿ ಎಳ್ಳು ಹುರ್ಕೊಳತ್ತೀನಿ ನೋಡ್ರಿ. ಈಗ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ. ಕೊಬ್ಬರಿ ತುರಿದಿಟ್ಕೋಬೇಕು, ಕಸಿ ಹುರಿದಿಟ್ಕೊಂಡೇವಿ, ಎಳ್ಳು ಹುರಿದಿಟ್ಕೊಂಡೇವಿ. ಇದು ಯಾಲಕ್ಕಿ ಮತ್ತು ಸಕ್ರೆ ಪೌಡರ್. ಈಗ ಇದು ಮಾಡಿಟ್ಕೊಂಡಿದ್ದು ಪೌಡರ್ಗೆ ಅದನ್ನ ಸೇರಿಸ್ಕೋಬೇಕು ನೋಡ್ರಿ. ಆ ಪೌಡರ್ಗೆ ಕೊಬ್ಬರಿ ಸೂಸ್ಲ ಸೇರ್ಸಾತೆ ನೋಡ್ರಿ, ತುರಿದಿಟ್ಕೊಂಡಿದ್ದನ್ನು. ಆಮೇಲೆ ಹುರಿದಿಟ್ಕೊಂಡಿದ್ದು ಕಸಿನೂ ಅದಕ್ಕೆ ಸೇರಿಸ್ಕೋಬೇಕು. ಮತ್ತು ಯಾಲಕ್ಕಿ ಪೌಡರ್, ಕರೆ ಎಳ್ಳು ಸೇರಿಸ್ಕೋಬೇಕು ನೋಡ್ರಿ. ಎಲ್ಲ ದಿನಸ ಹಾಕಿಂದ ಚಂದಾಗ ಒಂದು ಮಿಕ್ಸ್ ಕೊಡ್ಬೇಕು ನೋಡ್ರಿ ಅದಕ್ಕೆ. ಎಸ್, ಕರ್ಚಿಕಾಯಿ ಸೂಸ್ಲ ರೆಡಿ. ಒಂದು ಬೌಲಿಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ಅದಕ್ಕೊಂದೀಟು ಹಾಲು ಸೇರಿಸ್ಕೋಬೇಕು ನೋಡ್ರಿ. ಅಂದ್ರೆ ಕರ್ಚಿಕಾಯಿಗೆ ಹಚ್ಚಕ್ಕೆ ಹನೆ ಬರ ಅಂತೀವಿ ನಾವು ಇದಕ್ಕೆ. ಅದನ್ನ ರೆಡಿ ಮಾಡಿ ಇಟ್ಕೋಬೇಕು. ಹಿಂಗೆ ಒಂದು ಕಟ್ಕಿದು ಸ್ಟಿಕ್ಕಿಗೆ ಕಾಟನ್ನ ಕವರ್ ಮಾಡ್ಬೇಕು ನೋಡ್ರಿ ಮುಂದೆ. ಹಿಟ್ಟು ಹಿಂಗೆ ಸಣ್ಣಗೆ ಉಳ್ಳಿ ಮಾಡ್ಕೋಬೇಕು ನೋಡ್ರಿ. ಇಷ್ಟ ಆಗ್ಬೇಕು ನೋಡ್ರಿ ಅವು. ಹಾಂ, ಅಕ್ಕಿ ಹಿಟ್ಟು ತೊಗೋಬೇಕು ನೋಡ್ರಿ. ಅದಕ್ಕೆ ಹಚ್ಚಕ್ಕೆ ಅಕ್ಕಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಬೇಕು. ಈ ಶೇಪ್ ಒಳಗೆ ಆಗ್ಬೇಕು ನೋಡ್ರಿ. ಅದು ಎಲೆ ಮಾಡಿಟ್ಕೊಂಡಿದ್ದು ಸೂಸ್ಲ ಹಾಕ್ಕೋಬೇಕು ನೋಡ್ರಿ. ಈಗ ಈ ಥರ ಉದ್ದಕ್ಕೆ ಈಗ ಅದು ಸುತ್ತಾರ್ಲ ದಂಡಿಗೆ ಹನೆ ಬರ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ಹಚ್ಚಬೇಕು ನೋಡ್ರಿ. ಹಾಲು ನೀರು ಹಾಕಿ ಮಿಕ್ಸ್ ಮಾಡಿದ್ದು ಹಚ್ಕೊಂಡು, ಅಂದ್ರೆ ಅದನ್ನ ಅಣ್ಸಕ್ಕೆ ಹೆಲ್ಪ್ ಆಗ್ತೈತೆ ನೋಡ್ರಿ ಅದು. ಈಗ ಒಂದು ಸೈಡ್ ಫೋಲ್ಡ್ ಮಾಡ್ಕೋಬೇಕು ನೋಡ್ರಿ ಅವನ್ನ.
ಈ ಥರ ಫೋಲ್ಡ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ಬೇಕು, ಇಲ್ಲಿಕಂದ್ರೆ ಅವು ಬಾಯಿ ಬಿಟ್ಬಿಡ್ತಾವೆ. ಇದು ಕೊರಿಗಾಲಿಯಿಂದ ಎಡ್ಜಸ್ ಎಲ್ಲ ಕಟ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಎಕ್ಸ್ಟ್ರಾ ಉಳ್ದಿದ್ದೆಲ್ಲ ಹಿಂಗೆ ತೆಗಿಬೇಕು ನೋಡ್ರಿ. ಈ ಥರ ಶೇಪ್ ಆಗ್ತೈತೆ ನೋಡ್ರಿ. ಅವು ಎಣ್ಣೆ ಕಾಯಕ್ಕೆ ಇಟ್ಕೊಳಕತ್ತೇವೆ ನೋಡ್ರಿ. ಇದು ಪಕ್ಕಾ ಹಳ್ಳಿ ಸ್ಟೈಲ್ ಕರ್ಚಿಕಾಯಿ ನೋಡ್ರಿ. ನಮ್ಮದು ಒಲೆ ಇವು ಎಲ್ಲ ಸೌದೆ ಒಲೆ. ನಮ್ಮ ಸೌದಿ ಒಲೆಗೆ ಏನು ಲೈಟ್ರ್ ಗಿಟ್ರ್ ಏನು ಬೇಕಾಗಿಲ್ಲ ನೋಡ್ರಿ. ಎಣ್ಣೆ ಕಾದೈತಿ ಈಗ ಗರಂ ಗರಂ. ಅದ್ರಾಗ ಹಾಕ್ಬೇಕು ನೋಡ್ರಿ ಕರಿಯಾಕಿ ಇವನ್ನ. ಎರಡೂ ಕಡೆ ಚಂದಾಗ ಕರ್ಕೋಬೇಕು ನೋಡ್ರಿ. ಹಿಂಗೆ ಬಬಲ್ಸ್ ಬರ್ಬೇಕವು. ಕರ್ದವ ನೋಡ್ರಿ. ಈಗ ಹೊರಗೆ ತೆಗೋಬೇಕು ಇವನ್ನ. ಎಸ್, ಕರ್ಚಿಕಾಯಿ ರೆಡಿ ಆಗ್ಯಾವ ನೋಡ್ರಿ. ಈಗ ಫುಲ್ಲಿ ಕ್ರಿಸ್ಪಿ ಆ್ಯಂಡ್ ವಿತ್ ಲಾಟ್ ಆಫ್ ಸ್ವೀಟ್ನೆಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.